ಗ್ರೋ ಸ್ಟಾಕ್ ಕುಸಿತ ಏನು ಇದರ ಹಿಂದೆ ಇರುವಂತಹ ಸಂಗತಿ? ಲೆಟ್ಸ್ ಬ್ರೇಕ್ ಇಟ್ ಡೌನ್. ಮೊದಲು ಗ್ರೋ IPO ನಂತರ ಷೇರು ಸುಮಾರು 90% ಏರಿತ್ತು, ಹೌದಾ? ತೀವ್ರ ಏರಿಕೆ ಕಂಡಾಗ ಏನಾಗುತ್ತೆ? ಹೂಡಿಕೆದಾರರು ಲಾಭ ಬುಕ್ ಮಾಡ್ತಾರೆ. ಅದೇ ರೀತಿ ಇದು ಕೂಡ ಜರುಗಿತ್ತು. ಲಾಭ ಬುಕ್ ಆಯಿತು, ಸೊ ದೊಡ್ಡ ಮಟ್ಟದಲ್ಲಿ ಮಾರಾಟ ಆಯಿತು. ಯಾರ್ಯಾರು ಲಾಭ ಆಯಿತೋ ಮಾರಾಟ ಕೂಡ ಹಂಗೆ ಆಯಿತು. ಸೊ ಇದು ಒಂದು ರೀಸನ್ ಆಯಿತು ಸ್ಟಾಕ್ ಕುಸಿತ ಆಗೋಕ್ಕೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಗ್ರೋ ಮೌಲ್ಯ, ಅದರ ಗ್ರೋ ವ್ಯಾಲ್ಯೂಯೇಷನು ಏಂಜಲ್ ಒನ್ನು ಮೊದಲಲ್ಲಿ ಹೋಲಿಸೋದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಹೈಪ್ ಆಯಿತು. ಸೊ ಸ್ವಲ್ಪ ಹೆಚ್ಚು ವ್ಯಾಲ್ಯೂಯೇಷನ್ ಆದರೂ ಅಲ್ಲಿ ಕರೆಕ್ಷನ್ ಆಗುವಂಥದ್ದು ಬಹಳ ಖಚಿತ. ಸೊ ಇಲ್ಲೂ ಕೂಡ ಅದೇ ಕಂಡಿದ್ದೀವಿ. ನೆಕ್ಸ್ಟು ಮಾರುಕಟ್ಟೆಯಲ್ಲಿ ಸಾಮಾನ್ಯ ರೂಲ್ ಏನಾಗುತ್ತೆ ಗೊತ್ತಾ? ತೀವ್ರ ರ್ಯಾಲಿ ಆದಮೇಲೆ ಒಂದು ಸತಿ ಕರೆಕ್ಷನ್ ಆಗೇ ಆಗುತ್ತೆ. ಯಾಕಂತೇಳಿದ್ರೆ ಹೊಸ ಇನ್ವೆಸ್ಟರ್ಸು ಅಲ್ಲಿ ಎಂಟ್ರಿ ಕೊಡ್ಬೇಕಂತೇಳಿದ್ರೆ ರ್ಯಾಲಿ ಆದಮೇಲೆ ಡಿಕ್ಲೈನ್ ಆಗಲೇಬೇಕು. ಸೊ ಹೊಸ ಬೈಯರ್ಸು ಹೈ ರೇಟ್ನಲ್ಲಿ ಎಂಟರ್ ಆಗೋಕ್ಕೆ ಅವರು ಯಾವುದೇ ಥರದ ಪ್ರಯತ್ನ ಪಡೋದಿಲ್ಲ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಇದು ಕರೆಕ್ಷನ್ ಕಾಣಲೇಬೇಕು. ಇದು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮೇಯ್ನ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿಪರೀತವಾದ ಏರಿಕೆಯು ಸ್ವಲ್ಪದರಲ್ಲಿ ವಿಪರೀತವಾದ ಇಳಿಕೆಯನ್ನು ಕಾಣುತ್ತದೆ ಎಂದು ತಿಳಿಯಬಹುದು. ಸೊ ನೀವು ನೋಡ್ಬೋದು ಸ್ಟಾಕನ್ನ ಎಷ್ಟು 112ಇಂದ 189ವರೆಗೆ ಹೋಗಿತ್ತು, ವಿಪರೀತ ಏರಿಕೆ ಆಗಿತ್ತು. ಸೊ ಪ್ರಾಫಿಟ್ ಬುಕ್ ಮಾಡಿದ್ರು ಇವತ್ತು ಫುಲ್ಲು ಸೆಲ್ ಔಟ್ ಮಾಡಿ ಡಿಕ್ಲೈನ್ ಆಗಿದೆ. ಮತ್ತು ಮಾರ್ಕೆಟು ವಿತೌಟ್ ವಾಲಿಟಿಟಿ ಸ್ಟ್ಯಾಗ್ನೆಂಟ್ ಆಗಿದೆ. ಬಿಕಾಸ್ ದೇರ್ ಇಸ್ ನೋ ಬೈಯರ್ಸ್, ಓನ್ಲಿ ಸೆಲ್ಲರ್ಸ್. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಥರದ ಸ್ಟಾಕನ್ನು ಪರ್ಚೇಸ್ ಮಾಡ್ಕೋದು ಹೈಪಲ್ಲಿದೆ, ಇದು ಒಳ್ಳೆ ಗ್ರೋತಲ್ಲಿದೆ ಅಂತ ಪರ್ಚೇಸ್ ಮಾಡೋಕ್ಕೋಗ್ಬೇಡಿ. ಸ್ವಲ್ಪ ತಾಳಿ ಆಮೇಲೆ ನಿಂತು ತಾಳ್ಮೆಯಿಂದ ಪ್ರಯತ್ನ ಪಡ್ರಿ, ನಿಮ್ಗೆ ಒಳ್ಳೆ ಸ್ಟಾಕೇ ಸಿಗುತ್ತೆ. ಯಾವಾಗಲೂ ಇನ್ಫಾರ್ಮೇಷನ್ ಪಡೆದುಕೊಂಡು ಇನ್ಫಾರ್ಮೇಷನ್ ಫುಲ್ಸ್ ರಿಸರ್ಚ್ ಮಾಡಿ ಯಾವುದೇ ಮಾರ್ಕೆಟಿಗೆ ಕೂಡ ಎಂಟ್ರಿ ಆಗಬೇಕು. ಧನ್ಯವಾದಗಳು ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.